ಎಕ್ಸೈಸ್ 9.3 9th ಕ್ವಶನ್. ಇನ್ನೇನ್ ಕೊಟ್ಟಿದ್ದಾರೆ ನೋಡ್ರಿ, ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಅದ್ರಲ್ಲಿ ಏನ್ ಪ್ರೂವ್ ಮಾಡ್ಬೇಕಂತೆ, ಆಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಸಿ ಡಿ. ಓಕೆ, ಸೊ ಅದನ್ನ ಇಲ್ಲಿ ಬರ್ದ್ ಬಿಡ್ತೀನಿ. ಓಕೆ, ಈಗ ಏನ್ ಪ್ರೂವ್ ಮಾಡ್ಬೇಕು, ಟು ಪ್ರೂವ್ ಬಂದ್ಬಿಟ್ಟು ಆಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಸಿ ಡಿ. ಓಕೆ, ಅವ್ರು ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತಂತ ಪ್ರೂವ್ ಮಾಡ್ಬೇಕು. ಓಕೆನಾ, ಈಗ ಪ್ರೂಫ್ ನೋಡೋಣ. ಓಕೆ, ಈಗ ಈ ಪ್ರೂಫ್ ಮಾಡಕ್ಕಿಂತ ಮುಂಚೆ ಒಂದು ಬೇಸಿಕ್ ಗೊತ್ತಿರ್ಬೇಕು. ಅದೇನಂತಂದ್ರೆ, ಈಗ ಒಂದ್ ಸರ್ಕಲ್ ತಗೊಂಡ್ರಿ ಅನ್ಕೋಣ, ಅದಕ್ಕೊಂದು ಕಾರ್ಡ್ ಆಗದೆ ಅನ್ಕೋಣ, ಎ ಬಿ ಬಂದು ಕಾರ್ಡ್ ಅನ್ಕೋಣ. ಓಕೆ, ಈಗ ಈ ಕಾರ್ಡ್ ಏನ್ ಮಾಡುತ್ತೆ, ಎರಡು ಸೆಗ್ಮೆಂಟ್ ಆಗಿ ಮಾಡುತ್ತೆ, ಇದೊಂದು ಸೆಗ್ಮೆಂಟ್ ಇದೊಂದು ಸೆಗ್ಮೆಂಟ್. ಓಕೆನಾ, ಈಗ ನಾನು ಈ ಸೆಗ್ಮೆಂಟ್ ಅಲ್ಲಿ ಎರಡು ಪಾಯಿಂಟ್ ತಗೊಂಡೆ ಅನ್ಕೋಣ. ಓಕೆ, ಪಿ ಮತ್ತೆ ಕ್ಯೂ. ಓಕೆ, ಈ ಕಾರ್ಡ್ ಇಂದ ಈ ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ಒಂದು ಟ್ರಯಾಂಗಲ್ ಆಯ್ತು. ಅದೇ ರೀತಿ ಕ್ಯೂ ಪಾಯಿಂಟ್ ಕೂಡ ಜಾಯಿನ್ ಮಾಡಿದ್ರೆ ಈ ಕಾರ್ಡ್ ಇಂದ ಇನ್ನೊಂದು ಟ್ರಯಾಂಗಲ್ ಆಯ್ತು. ಇವೆರಡು ಟ್ರಯಾಂಗಲ್ ಆಯ್ತಾನೆ. ಇವೆರಡು ಟ್ರಯಾಂಗಲ್ ಆದಾಗ ಆಮೇಲೆ ಪಿ ಪಾಯಿಂಟ್ ಹತ್ರ ಆಂಗಲ್ ಎಷ್ಟಿರುತ್ತೋ ಕ್ಯೂ ಪಾಯಿಂಟ್ ಹತ್ರ ಕೂಡ ಅಷ್ಟೇ ಆಂಗಲ್ ಇರುತ್ತೆ. ಅಂದ್ರೆ ಇದು 10 ಡಿಗ್ರಿ ಇದ್ರೆ ಇದು ಕೂಡ 10 ಡಿಗ್ರಿ ಆಗುತ್ತೆ. ಓಕೆ, ಸೊ ಇದೇ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡೋಣ. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ಬಿಡ್ತೀನಿ, ಜಾಯಿನ್ ಎ ಪಿ ಮಾಡ್ತೀನಿ. ನೀವೇ ನೋಡ್ರಿ, ಎ ಪಿ ನ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಅವಾಗ ಎ ಪಿ ನ ಜಾಯಿನ್ ಮಾಡಿದ್ರೆ ದೆನ್ ಎ ಪಿ ಏನಾಗುತ್ತೆ, ಎ ಪಿ ವಿಲ್ ಬಿ ಎ ಕಾರ್ಡ್. ಹೌದಾ, ಎ ಪಿ ವಿಲ್ ಬಿ ಎ ಕಾರ್ಡ್. ಈಗ ನೋಡ್ರಿ, ಈ ಕಾರ್ಡ್ ಇಂದ ಎರಡು ಟ್ರಯಾಂಗಲ್ ಹೋಗಿದಾವ. ಹೌದಾ, ಈ ಕಾರ್ಡ್ ಇಂದ ನೀವು ನೋಡ್ರಿ, ನಾನು ಗ್ರೀನ್ ಕಲರ್ ಮಾರ್ಕ್ ಮಾಡೋದು ನೋಡ್ರಿ. ಓಕೆ, ಎ ಪಿ ಬಿ ಒಂದು ಟ್ರಯಾಂಗಲ್, ಎ ಪಿ ಬಿ ಒಂದು ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ನೋಡ್ರಿ ಎ ಪಿ ಸಿ, ಎ ಪಿ ಸಿ ಇನ್ನೊಂದು ಟ್ರಯಾಂಗಲ್. ಎರಡು ಟ್ರಯಾಂಗಲ್ ಅಲ್ವಾ, ಒಂದೇ ಕಾರ್ಡ್ ಇಂದ ಎರಡು ಟ್ರಯಾಂಗಲ್ ಹೋದ್ರೆ ಅವಾಗ ಏನಾಗುತ್ತೆ, ಈ ಆಂಗಲ್ ಎಷ್ಟಿರುತ್ತೋ. ಓಕೆ, ನೋಡ್ರಿ ಇಲ್ಲಿ ಮಾರ್ಕ್ ಮಾಡಿರೋದು ಯಾವ್ದದು, ಪಿ ಬಿ ಎ. ಓಕೆ, ಆಂಗಲ್ ಪಿ ಬಿ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ ಸಿ ಎ. ಹೌದಾ, ಸೊ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಬ್ರಾಕೆಟ್ ನಾಗ ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಬ್ರಾಕೆಟ್ ನಾಗ ಏನ್ ಬರಿತೀವಿ, ರೀಸನ್ ಆಂಗಲ್ ಇನ್ ದ ಸೇಮ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಆರ್ ಈಕ್ವಲ್. ಓಕೆ, ಸೊ ಈಕ್ವೇಶನ್ 1 ನ ಇಲ್ಲಿ ಬರ್ಬಿಡೋಣ, ಆಂಗಲ್ ಪಿ ಬಿ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ ಸಿ ಎ. ಹೌದಾ, ಇದು ಈಕ್ವೇಶನ್ 1 ಇಲ್ಲಿ ಬರ್ಕೊಂಬೋಣ. ಓಕೆ, ಆಮೇಲೆ ಅದೇ ರೀತಿ ನೀವೇನ್ ಮಾಡ್ರಿ, ಇವಾಗ ಡಿ ಕ್ಯೂ ನ ಜಾಯಿನ್ ಮಾಡ್ರಿ. ಓಕೆ, ಈಗ ಏನ್ ಮಾಡ್ತೀನಿ ನಾನು, ಜಾಯಿನ್ ಡಿ ಕ್ಯೂ. ಡಿ ಕ್ಯೂ ಜಾಯಿನ್ ಮಾಡಿದ್ರೆ ದೆನ್ ಡಿ ಕ್ಯೂ ಏನಾಯ್ತು, ಡಿ ಕ್ಯೂ ಕೂಡ ಕಾರ್ಡ್ ಆಯ್ತು. ಡಿ ಕ್ಯೂ ವಿಲ್ ಬಿ ಎ ಕಾರ್ಡ್. ಓಕೆ, ಡಿ ಕ್ಯೂ ಕಾರ್ಡ್ ಆಯ್ತಂದ್ರೆ ನೀವೇ ನೋಡ್ರಿ, ಈಗ ಮತ್ತೆ ಡಿ ಕ್ಯೂ ಇಂದ ಎರಡು ಟ್ರಯಾಂಗಲ್ ಹೋಗಿದೆ. ಎರಡು ಟ್ರಯಾಂಗಲ್ ಯಾವುದು, ಒಂದು ಡಿ ಬಿ ಕ್ಯೂ. ಓಕೆ, ಡಿ ಬಿ ಕ್ಯೂ ಒಂದು, ಇನ್ನೊಂದೇನು, ಇನ್ನೊಂದು ಟ್ರಯಾಂಗಲ್ ಡಿ ಸಿ ಕ್ಯೂ. ಹೌದಾ, ಸೊ ಡಿ ಬಿ ಕ್ಯೂ ಒಂದು, ಇನ್ನೊಂದು ಡಿ ಸಿ ಕ್ಯೂ. ಸೊ ಡಿ ಬಿ ಕ್ಯೂ ಎಷ್ಟಿರುತ್ತೋ ಅಷ್ಟೇ ಡಿ ಸಿ ಕ್ಯೂ ಕೂಡ ಅಷ್ಟೇ ಇರುತ್ತೆ. ಹೌದಾ, ಸೊ ಯಾಕೆ, ಮತ್ತೆ ಅದೇ ರೀಸನ್, ಇದು ಕಾರ್ಡ್ ಅಂದ್ರೆ ಎರಡು ಟ್ರಯಾಂಗಲ್ ಆಗಿದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಇವಾಗ ಏನ್ ಬರೀಬಹುದು, ಆಂಗಲ್ ಡಿ ಬಿ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಡಿ ಸಿ ಕ್ಯೂ ಅಂತ ಬರೀಬಹುದು. ಇದು ಈಕ್ವೇಶನ್ 2. ಓಕೆ, ರೀಸನ್ ಮಾತ್ರ ಇದೇ ಸೇಮ್ ಬರೀರಿ. ಓಕೆ, ಯಾವ್ದದು, ಆಂಗಲ್ ಇನ್ ದ ಸೇಮ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಆರ್ ಈಕ್ವಲ್. ಈಕ್ವೇಶನ್ 2 ನ ಇಲ್ಲಿ ಬರ್ತೀನಿ, ಆಂಗಲ್ ಡಿ ಬಿ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಡಿ ಸಿ ಕ್ಯೂ. ಇದು ಈಕ್ವೇಶನ್ 2 ಆಯ್ತು. ಓಕೆನಾ, ಈಗ ನಾನೇನ್ ಮಾಡ್ಬಿಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ.
ಓಕೆನಾ. ಆಮೇಲೆ ಈ ಬ್ಲಾಕ್ ಕಲರ್ ಇಂದ ಏನ್ ಮಾರ್ಕ್ ಮಾಡ್ತೀನಿ ನೋಡ್ರಿ. ಈ ಬ್ಲಾಕ್ ಕಲರ್ ಇಂದ ನೋಡಿದ್ರೆ ಈಗ ಓಕೆ, ಈಗ ಮಾರ್ಕ್ ಮಾಡ್ತಾ ಇದೀನಿ ನೋಡ್ರಿ. ಇದು ಎಕ್ಸ್ ಶೇಪ್ ಅಲ್ಲಿ ಇದೆ ತಾನೆ. ಇಲ್ಲಿ ನೋಡಿದ್ರೆ ಈ ಬ್ಲಾಕ್ ಕಲರ್ ಏನ್ ಮಾರ್ಕ್ ಮಾಡಿದ್ದೀನಲ್ಲ ಅದು ಬಂದು ಎಕ್ಸ್ ಶೇಪ್ ಅಲ್ಲಿ ಇದೆ. ಸೊ ಎಕ್ಸ್ ಅಂದ್ರೆ ಎಕ್ಸ್ ಶೇಪ್ ನಲ್ಲಿ ಇದ್ರೆ ಏನು, ಈ ಆಂಗಲ್ ಈಕ್ವಲ್ ಇರುತ್ತೆ. ಓಕೆ, ಏನದು ವರ್ಟಿಕಲಿ ಅಪೋಸಿಟ್ ಆಂಗಲ್ ಏನಿರ್ತವೆ, ಈಕ್ವಲ್ ಇರ್ತವೆ. ಹೌದಾ. ಸೊ ಏನದು ಏನಂತ ಹೇಳ್ತೀವಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂದ್ರೆ ಎಕ್ಸ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇರ್ತದೆ. ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಬರುತ್ತೆ ನೋಡು, ಇಲ್ಲಿ. ಸೊ ಏನ್ ಬರಿಬಹುದು, ಆಂಗಲ್ PBA is equal to angle DBQ. ಇದನ್ನ ಈಕ್ವೇಶನ್ 3 ಅಂತ ಬರೀತೀನಿ. ಇದ್ರ ರೀಸನ್ ಏನು, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಓಕೆ, ಈಗ ನೀವು ನೋಡಿದ್ರೆ ಫ್ರಮ್ 1, 2 and 3 ಏನ್ ಬರಿಬಹುದು ನೋಡ್ರಿ. ಓಕೆ, ಈಗ ನೋಡ್ರಿ PBA ಬಂದ್ಬಿಟ್ಟು PBA ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲಿ PBA ಇದೆ, ಇಲ್ಲಿ PBA ಇದೆ, ಆಮೇಲೆ ಇಲ್ಲಿ DBQ ಇದೆ, ಇಲ್ಲಿ DBQ ಇದೆ. ಸೊ ಫ್ರಮ್ 1, 2 and 3 ಏನ್ ಬರಿಬಹುದು ಅಂದ್ರೆ 4 ಈಕ್ವಲ್ ಅಂತ ಬರಿಬಹುದು. ಆಂಗಲ್ PBA ಇಸ್ ಈಕ್ವಲ್ ಟು ಆಂಗಲ್ DBQ ಇಸ್ ಈಕ್ವಲ್ ಟು ಆಂಗಲ್ PCA ಇಸ್ ಈಕ್ವಲ್ ಟು ಆಂಗಲ್ DCQ. ಈ 4 ಈಕ್ವಲ್ ಅಂತ ಬರಿಬಹುದು. ಹೌದಾ. ಈಗ ನೀವು ನೋಡ್ರಿ, ನಾನು ಈಗ ಎರೇಸ್ ಮಾಡಿದಾಗ ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಇವಾಗ ನಿಮಗೆ ಕ್ಲಾರಿಟಿ ಬರುತ್ತೆ, ನೀವು ನೋಡ್ರಿ. ಓಕೆ, ನಮ್ಗೆ ಏನ್ ಬಂತು, ಫಸ್ಟ್ PBA ಇಸ್ ಈಕ್ವಲ್ ಟು PCA. ಓಕೆ, ಅನ್ಕೋಣ PBA ಇದು 10 ಇತ್ತು, 10 ಡಿಗ್ರಿ ಇದ್ರೆ ಇದು ಕೂಡ ಎಷ್ಟಾಯ್ತು ಅವಾಗ, ಇದು ಕೂಡ 10 ಡಿಗ್ರಿ ಆಯ್ತು. PBA ಇಸ್ ಈಕ್ವಲ್ ಟು PCA ಆಯ್ತು. ಓಕೆ, ಆಮೇಲೆ ಏನ್ ಪ್ರೂವ್ ಮಾಡಿದ್ವಿ, ಈ ಆಂಗಲ್ DBQ ಇಸ್ ಈಕ್ವಲ್ ಟು DCQ. ಸೊ ಅನ್ಕೋಣ ಲೈಕ್ ಇವರಿಬ್ರು ಈಕ್ವಲ್ ಅಂತ ಅನ್ಕೋಣ. ಸೊ ನಾನೇನ್ ಅನ್ಕೋತೀನಿ, ಇದು 5 ಇದ್ರ ಇದು ಕೂಡ 5 ಇರುತ್ತೆ ಅಂತ ಅನ್ಕೋಣ. ಈಗ ನಾವು ಥರ್ಡ್ ಈಕ್ವೇಶನ್ ಏನ್ ಪ್ರೂವ್ ಮಾಡಿದ್ವಿ ನೋಡ್ರಿ, PBA ಎಷ್ಟಿರುತ್ತೋ ಇದು 10 ಇದ್ರೆ ಎಕ್ಸ್ ಶೇಪ್ ಇರೋದ್ರಿಂದ ಇದು ಕೂಡ 10 ಅಂತ ಪ್ರೂವ್ ಮಾಡುತ್ತೆ. ಇದು 10 ಅಂದ್ರೆ ಆಟೋಮೆಟಿಕ್ ಇದು ಕೂಡ ಎಷ್ಟಾಗುತ್ತೆ, 10 ಆಗುತ್ತೆ. ಸೊ 4 ಈಕ್ವಲ್ ಆದವು ತಾನೆ, 4 ಈಕ್ವಲ್ ಆದವು. ಆಮೇಲೆ ಇಲ್ಲಿ ಬಂದೆ ನಾನು. ಆಮೇಲೆ ನಾವು ಪ್ರೂವ್ ಮಾಡ್ಬೇಕಾಗಿದ್ದೇನು, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ. ಸೊ ಏನದು, ನಾನು ಈಗ ಆಟೋಮೆಟಿಕ್ ಏನ್ ಬರಿಬಹುದು, PCA ಇಸ್ ಈಕ್ವಲ್ ಟು ಏನು, DCQ ಅಂತ ಬರಿಬಹುದು. ಸೊ ಇಲ್ಲಿ ಆಲ್ರೆಡಿ ಇದೆ ನೋಡ್ರಿ. ಸೊ ಅದನ್ನೇನ್ ಬರಿಬಹುದು, PCA ಇಸ್ ಈಕ್ವಲ್ ಟು DCQ. ಸೊ ನಾನು PCA ನ ಏನಂತ ಕರಿಬಹುದು, PCA ನ ನಾನು ನೋಡ್ರಿ ಉಲ್ಟಾ ಬರ್ದ್ರೆ PCA, ಹಿಂಗ್ ಬರ್ದ್ರೆ ಸ್ಟ್ರೇಟ್ ಬರ್ದ್ರೆ ACP. ಸೊ ಇದನ್ನ ಉಲ್ಟಾ ಬರ್ದ್ರೆ ಏನ್ ಚೇಂಜ್ ಆಗಲ್ಲ, PCA ಅಂದ್ರೂ ಒಂದೇ, ACP ಅಂದ್ರೂ ಒಂದೇ. ಅದೇ ರೀತಿ ಇದು ನೋಡ್ರಿ QCD ಅಂದ್ರೂ ಒಂದೇ, DCQ ಅಂದ್ರೂ ಒಂದೇ. ಸೊ ನಾನು DCQ ನ ಏನಂತ ಬರಿಬಹುದು, QCD ಅಂತ ಬರಿಬಹುದು. ಸೊ ಇದನ್ನೇ ಪ್ರೂವ್ ಮಾಡ್ಬೇಕಾಗಿತ್ತು, ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನ್ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಜೊತೆಗೆ ಸರ್ಕಲ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಬೋದು. ಆಮೇಲೆ ಲೈಕ್ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಅಪ್ಡೇಟು, ಇಲ್ಲಾಂದ್ರೆ ನೋಟ್ಸ್ ಕೊಟ್ರೋ ಅಪ್ಡೇಟು ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.